मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಏನು ಅಂತಂದ್ರೆ, ಸೋನಿಯಾ ಗಾಂಧಿ UPA ಅಧ್ಯಕ್ಷ ಆಗಿದ್ರು ಮತ್ತು UPA ಸರ್ಕಾರದ ಮುಖ್ಯಸ್ಥರಾಗಿ ಅಂದ್ರೆ ಪ್ರಧಾನಿಗಳ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಇವತ್ತು ಅವರು ಒಂದು ಲೇಖನ ಬರೆದಿದ್ದಾರೆ ಹಿಂದೂ ಪತ್ರಿಕೆಗೆ. ಆ ಲೇಖನ ಬಹಳ ಅರ್ಥಪೂರ್ಣವಾಗಿದೆ ಮತ್ತು ವಿದೇಶಾಂಗ ನೀತಿ, ಭಾರತದ ವಿದೇಶಾಂಗ ನೀತಿ ಏನಾಗಿರ್ಬೇಕು ಅಂತ ಹೇಳಿ ತಮ್ಮ ಒಂದು ಲೇಖನದಲ್ಲಿ ಹೇಳಿದ್ದಾರೆ. ಬಹಳ ಎಲ್ಲೂ ಕೂಡ ಅವರು ಯಾವುದೇ ರಾಜಕೀಯವನ್ನು ಬೆರೆಸಿಲ್ಲ ಮತ್ತು ಯಾವುದೇ ಪಕ್ಷದ ಕಾಂಗ್ರೆಸ್ನಾಗ್ಲಿ ಅಥವಾ BJPಯ ಯಾವುದೇ ಅಂಶಗಳನ್ನ ಅವರು ತಂದಿದ್ದಾರೆ. ಅಲ್ಲಿ ತಂದಿರ್ತಕ್ಕಂಥ ಸೋನಿಯಾ ಗಾಂಧಿ ಬರೆದಿರ್ತಕ್ಕಂಥ ಕೆಲವು ಅಂಶಗಳನ್ನು, ಹೈಲೈಟ್ಸ್ ಗಳನ್ನ ನಿಮ್ಮ ಮುಂದೆ ಹೇಳ್ತಾ, ಈ ಲೇಖನ ಬಹಳ ಚೆನ್ನಾಗಿದೆ, ಓದಿ. ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಒಂದು ಇದೆ. ನಮ್ಮ ಭಾರತ ದೇಶ ಹೇಗಿರ್ಬೇಕಾಗಿತ್ತು, ಭಾರತದ ವಿದೇಶಾಂಗ ನೀತಿ ಏನಾಗಿರ್ಬೇಕಾಗಿತ್ತು, ಏನಾಗಿದೆ ಅಂತ ಹೇಳಲ್ಲ ಅವರು, ಏನಾಗ್ಬೇಕಾಗಿತ್ತು ಅಂತ ಹೇಳ್ತಾರೆ. ಒಂದು ಹೈಲೈಟ್ಸ್. ಆನ್ ದ June 30th, 2025, Israel suddenly attacked Iran. June 30th, 2025, Israel suddenly attacked Iran. Yake? An unexpected aggression that was called out by many, terming it adding more fire to the region. ಅಂದ್ರೆ ಇನ್ನು ಹೆಚ್ಚು ಬೆಂಕಿ ಹಚ್ಚೋ ಕೆಲಸ ಆಯ್ತು ಆ ಪ್ರದೇಶಕ್ಕೆ. Israel has been bombing Gaza relentlessly. ನಿರಂತರವಾಗಿ ಗಾಜಾ ಮೇಲೆ ಬಾಂಬಿಂಗ್ ಮಾಡ್ತಾ ಇದೆ ಇಸ್ರೇಲ್. ಇನ್ ಆನ್ ಎಕ್ಸ್ಟ್ರೀಮ್ ಅಂಡ್ ಕೇರ್ಲೆಸ್ ಮ್ಯಾನರ್, ಅತಿ ತೀವ್ರವಾಗಿ ಮತ್ತು ಅತ್ಯಂತ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಕಿಲ್ಲಿಂಗ್ ಥೌಸಂಡ್ಸ್. ಸೊ ದೀಸ್ ಆಕ್ಷನ್ಸ್ take things worse, leading to bigger wars. ಇದು ದೊಡ್ಡ ಯುದ್ಧಗಳಿಗೆ ಕಾರಣ ಆಗ್ತದೆ. Strangely, Iran and the US were actually taking peace when this attack happened. ವಿಚಿತ್ರ ಅಂದ್ರೆ, ಮೊದಲು ಈ ದಾಳಿ ಆದಾಗ 13ನೇ ತಾರೀಕು ಅಮೆರಿಕ ಮತ್ತು ಇರಾನ್ ಇದು ಶಾಂತಿಯ ಬಗ್ಗೆ ಮಾತನಾಡಿದ್ರು. ದೇ ಆಲ್ರೆಡಿ ಹ್ಯಾಡ್ 5 rounds talks this year. 5 ಬಾರಿ ಅವರು ಆಗ್ಲೇ ಮಾತಾಡಿದ್ದಾರೆ. ತುಳಸಿ ಗಬರ್ಡ್ even told Congress that Iran was not building nuclear weapons. ಇರಾನ್ ನ್ಯೂಕ್ಲಿಯರ್ ವೆಪನ್ ಬಿಲ್ಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಇವತ್ತು ಟ್ರಂಪ್ ಅದನ್ನ ಡಿನೈ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಶಿ ಇಸ್ ರಾಂಗ್ ಅಂತ ಹೇಳಿದ್ದಾರೆ ಒಂದು 12 ಗಂಟೆಗಳ ಹಿಂದೆ. ಸ್ಟಿಲ್ ಟ್ರಂಪ್ ಕೇಮ್ ಔಟ್ ಕ್ಲೈಮಿಂಗ್ ಇರಾನ್ ವಾಸ್ ಕ್ಲೋಸ್ ಟು ಮೇಕಿಂಗ್ ನ್ಯೂಕ್ಸ್. ಇದನ್ನ ಹೇಳ್ತಾರೆ, ಇರಾನ್ ನ್ಯೂಕ್ ಮಾಡ್ತಾ ಇದೆ ಅಂತ ಹೇಳಿ ಹೇಳಿದ್ರು. ಟ್ರಂಪ್ ಹೇಳ್ತಾರೆ, ಇಟ್ಸ್ ಲೈಕ್ ಫ್ರಮ್ Iraq war lies where WMD claims were made all bogus. Under Netanyahu, Israel has gotten more extreme, blocking peace talks, expanding illegal settlements, and ignoring Palestine's suffering. The article warns that Netanyahu politics helped create the hate that got Israel PM Rabin assassinated in 1995. In 2018, the US pulled out a nuclear deal with Iran despite Iran following the rules. Iran follow ಮಾಡ್ತಿರೋ ರೂಲ್ಸ್ ಇದ್ರು ಕೂಡ ಅದನ್ನು ತೆಗೆದುಹಾಕಿದ್ರು. The deal JCPOA had global backing too. ಇದಕ್ಕೆ ಗ್ಲೋಬಲ್ ಬ್ಯಾಕಿಂಗ್ ಕೂಡ ಇತ್ತು. So Israel keeps doing whatever it wants with zero accountability. ಇಸ್ರೇಲ್ ಯಾವುದೇ ಬೇಜವಾಬ್ದಾರಿಯಿಂದ ಎಲ್ಲವನ್ನ ಮಾಡ್ತಾ ಇರುತ್ತೆ.
And India has not said a strong word. No stand on Gaza, no stand on Iran. That silence is not good. ಇದು ಈ ಮೌನ ಒಳ್ಳೆಯದಲ್ಲ. India as a nation used to be about peace, dialogue, and fairness, taking strong stands at the UN, United Nations, on Kashmir and other world issues. India has strong ties with both Israel and Arab countries, so it can calm things down. But Modi government is not stepping up. Rather, it is moving away from India's tradition of being a moral voice in the world. That is not good. ಒಂದು ನೈತಿಕ ಧ್ವನಿಯಾಗಬೇಕಾಗಿತ್ತು ಭಾರತ ಸರ್ಕಾರ, ಮೋದಿ ಸರ್ಕಾರ, ಆದ್ರೆ ಆ ರೀತಿ ಮಾಡ್ತಾ ಇಲ್ಲ. ಇದು ಒಳ್ಳೇದಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಟೂ ಲೇಟ್. ಆದ್ರೂ ತಡ ಆಗಿಲ್ಲ to speak up clearly for peace, justice, and humanity. ಇದು ಸೋನಿಯಾ ಗಾಂಧಿ ಅವರ ಆರ್ಟಿಕಲ್ ನ ಜಿಸ್ಟ್. ಸೊ ಇನ್ನೂ ಸ್ವಲ್ಪ, ಯಾಕೆಂದ್ರೆ ನನಗೆ ಇದು ಅಷ್ಟು ಪೂರ್ಣವಾಗಿ ನನಗೆ ಓದ್ದೆ ಅನಿಸ್ತಲ್ಲ, ಹಂಗಾಗಿ ಸ್ವಲ್ಪ ಮಾಹಿತಿಗಳನ್ನ ನಿಮಗೆ ಕೊಡೋದಾದ್ರೆ, ಈ ಆರ್ಟಿಕಲ್ ನ ಮಾಹಿತಿಗಳನ್ನು ಕೊಡೋದಾದ್ರೆ, ನಮ್ಗೆ ಇಲ್ಲಿ ಗಮನಿಸ್ತಕ್ಕಂಥದ್ದು, ಈ ಸೋನಿಯಾ ಗಾಂಧಿ ಅವರ ಈ ಒಂದು ಆರ್ಟಿಕಲ್ ಏನು ಹೇಳಕ್ಕೆ ಟ್ರೈ ಮಾಡುತ್ತೆ, ಏನು ಹೇಳಿದ್ರೆ ಅಂತ ಹೇಳಿದ್ರು, ಮುಖ್ಯವಾಗಿ ಮೋದಿ ಸರ್ಕಾರ ಒಂದು ತನ್ನ ಸ್ಟ್ಯಾಂಡ್ ಅನ್ನ ತಗೋಬೇಕು ಈ ವಿಷಯದಲ್ಲಿ, ಅಂತಾರಾಷ್ಟ್ರೀಯ ವಿಷಯದಲ್ಲಿ ತನ್ನ ಸ್ಟ್ಯಾಂಡ್ ಅನ್ನು ತಗೊಳ್ಳಿಲ್ಲ. ಸೊ ಇದು ದೇಶಕ್ಕೆ ಒಳ್ಳೇದಲ್ಲ. ಇಸ್ರೇಲ್ ಅಂಡರ್ ದ ಡೆಸ್ಪರೇಷನ್ ನಾವು, ಈಗ ಇಸ್ರೇಲ್ ತುಂಬಾ ಡೆಸ್ಪರೇಟ್ ಆಗಿದೆ. ಯಾಕೆ ಡೆಸ್ಪರೇಟ್ ಆಗಿದೆ? Indeed, history reminds that Mr. Netanyahu helped fan the flames of hatred and culminated in the assassination of Prime Minister Yitzhak Rabin in 1995, ending one of the most hopeful peace initiatives between Israel and Palestine. So, ಅದಕ್ಕೆ ಅವರು ಒಂದು ಕೊಲೆ ಆಯ್ತು ಈ ಒಂದು ವಿಷಯದಲ್ಲಿ. Given this record, it is not surprising that Mr. Netanyahu would choose escalation over engagement. What is deeply regrettable is that US President Donald Trump, who once spoke out against America's endless wars and influence of the military industrial complex. So, ಈ ಯುದ್ಧಗಳನ್ನ ಬಗ್ಗೆ ವಿರುದ್ಧವಾಗಿ ಮಾತನಾಡಿದಂತಹ ಟ್ರಂಪ್, he himself has repeatedly pointed out that how willfully false claims about Iraq possessing weapons of mass destruction led to a costly war that destabilized the region and caused immense destruction in Iraq. Therefore, Mr. Trump's statement on June 17th, dismissing his own intelligence chief assessment and claiming that Iran was very close to acquiring nuclear weapons. ಅವರ ಅಧಿಕಾರಿ ಹೇಳಿದ ಮಾತನ್ನೇ ಇವರು ಇಲ್ಲ ಅಂತ ಹೇಳ್ತಾರೆ ಟ್ರಂಪ್. The world expects, needs leadership that grounded in facts and driven by diplomacy. ಒಂದು ವಿದೇಶಾಂಗ ನೀತಿಯ ಅತ್ಯಂತ ಅವಶ್ಯಕತೆ ಇದೆ. ನಾಟ್ ಬೈ ಫೋರ್ಸ್ ಆರ್ ಫಾಲ್ಸ್ಹುಡ್ಸ್. ಇದು ಕೇವಲ ಫೋರ್ಸ್ಗೆ ಅಥವಾ ಕೇವಲ ಫಾಲ್ಸ್ಹುಡ್ಗೆ ಅಷ್ಟೇ ಅಲ್ಲ. ಇದು ನೋ ಪ್ಲೇಸ್ ಫಾರ್ ಡಬಲ್ ಸ್ಟ್ಯಾಂಡರ್ಡ್ಸ್. ಯಾವುದೇ ರೀತಿ ದ್ವಂದ್ವ ನೀತಿ ಇರಬಾರ್ದು. ಇಸ್ರೇಲ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಅಬೌಟ್ ನ್ಯೂಕ್ಲಿಯರ್ ಆರ್ಮ್ಡ್ Iran cannot be dismissed. However, there can be no room for double standards. Israel itself is a nuclear weapon country, state with a long record military aggression against neighbors. In contrast, Iran remains a signatory to the Nuclear Non-Proliferation Treaty and had, under 2015 Joint Comprehensive Plan of Action, agreed to stringent limits on uranium enrichment in exchange for sanctions relief. So this agreement, backed by the 5 paramount members of the United Nations Security Council. So ಇದನ್ನಾಗಲೇ ಹೇಳಿದೆ ನಾನು. ಸೊ ಈ ರೀತಿಯ ನಿಯಮಗಳನ್ನ ಪಾಲಿಸಿದ್ರು ಅಮೆರಿಕ ಅದರಿಂದ ಆಚೆ ಹೋಯ್ತು. ಇಂಡಿಯಾ ಟು ಹ್ಯಾಸ್ ಟು ಬೋರ್ನ್ ದ ಕಾನ್ಸಿಕ್ವೆನ್ಸಸ್ ಆಫ್ ದಟ್ ರಪ್ಚರ್. ಇದರಲ್ಲಿ ನಾವಿಲ್ಲಿ
ನಾವು ಕೂಡ ಕೆಲವು ಸಮಸ್ಯೆಗಳು ಅನುಭವಿಸಬೇಕಾಗುತ್ತೆ. The resumption of sanctions on Iran severely constrained India's ability to pursue key strategic and economic projects. ನಮ್ಮ ದೇಶದ ಎಕನಾಮಿಕ್ ಪ್ರಾಜೆಕ್ಟ್ಸ್ ಕೂಡ ಇದಾವೆ, ಇರಾನ್ ಅಲ್ಲಿ ಇದಾವೆ. ಸೊ ಇದು ನಮ್ಗೆ ತೊಂದರೆ ಆಗುತ್ತೆ. ಇನ್ಕ್ಲೂಡಿಂಗ್ ದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಇದು ವೆರಿ ಇಂಪಾರ್ಟೆಂಟ್. ಇದು ಯಾವುದೇ ಗೋಧಿ ಪತ್ರಕರ್ತೆಯರು ಮಾತನಾಡಿದಿರಕ್ಕಂಥ ವಿಷಯ. ಏನೋ ಹೇಳ್ತಾ ಇರೋದು ಸೋನಿಯಾ ಮೇಡಮ್ ಏನ್ ಹೇಳ್ತಾ ಇದಾರೆ? ಇನ್ಕ್ಲೂಡಿಂಗ್ ದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಸೊ ನಮ್ಗೆ ಇದೇನಾದ್ರೂ ಮುಚ್ಚಿದ್ರೆ ಇರಾನ್ ನಮ್ಗೆ, ಅಥವಾ ಏನಾದ್ರು ಇದು ಕ್ಲೋಸ್ ಆದ್ರೆ ನಾವು ಯುರೋಪಿಯನ್ ಮತ್ತು ಈ ಕಂಟ್ರೀಸ್ ಗಳಿಗೆ ಓಡಾಡೋದೇ ಕಷ್ಟ ಆಗುತ್ತೆ. ಅಂಡ್ ಡೆವಲಪ್ಮೆಂಟ್ ಆಫ್ ಚಬಹಾರ್ ಪೋರ್ಟ್ ಅಭಿವೃದ್ಧಿ ಪಡಿಸ್ತಾ ಇದೀವಿ ನಾವು. ಅಲ್ಲಿ ನಮಗೊಂದು ಬಿಸ್ನೆಸ್ ಪಾಯಿಂಟ್ ಅದು ಚಬಹಾರ್ ಪೋರ್ಟ್. ಸೊ ಕಾರಿಡಾರ್ ಅಂಡ್ ಡೆವಲಪ್ಮೆಂಟ್ ಚಬಹಾರ್ ಪೋರ್ಟ್ ಇನಿಷಿಯೇಟಿವ್ಸ್ ದಟ್ ಹೆಲ್ಡ್ ದ ಪ್ರಾಮಿಸ್ ಆಫ್ ಡೀಪರ್ ಕನೆಕ್ಟಿವಿಟಿ ವಿತ್ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾಕ್ಕೆ, ಅಂಡ್ ಮೋರ್ ಡೈರೆಕ್ಟ್ ಆಕ್ಸೆಸ್ ಟು ಅಫ್ಘಾನಿಸ್ತಾನ್. ಇದಕ್ಕೆ ಅಲ್ಲಿ ಹೋಗ್ಬೇಕು ಅಂದ್ರೆ ಈ ಚಬಹಾರ್ ಪೋರ್ಟ್ ರೆಡಿ ಆಗ್ಲೇಬೇಕು. ಅದು ಇಂಡಿಯಾ ಮಾಡ್ತಾ ಇದೆ ಜೊತೆ, ಇರಾನ್ ಜೊತೆ. ಇರಾನ್ ಹ್ಯಾಸ್ ಬೀನ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಫ್ರೆಂಡ್ ಟು ಇಂಡಿಯಾ. ಬಹಳ ದೀರ್ಘ ಕಾಲದ ಸ್ನೇಹಿತ ನಮಗೆ ಇರಾನ್. ಅಂಡ್ ಬೌಂಡ್ ಟು ಅಸ್ ಬೈ ಡೀಪ್ ಸಿವಿಲೈಸೇಷನಲ್ ಟೈಮ್ಸ್. ನಮ್ಮ ಜೊತೆ ಅವ್ರಿಗೆ ಹಲವು ನಾಗರಿಕ ಒಪ್ಪಂದಗಳಿವೆ. ಇಟ್ ಹ್ಯಾಸ್ ಎ ಹಿಸ್ಟ್ರಿ ಆಫ್ ಸ್ಟೆಡ್ಫಾಸ್ಟ್ ಸಪೋರ್ಟ್. ಅವ್ರು ನಮ್ಮ ಜೊತೆ ಬಹಳ ಒಗ್ಗಟ್ಟಿನಿಂದ ನಮ್ಮ ಜೊತೆ ಇದ್ದಾರೆ ಅವರು. ಇನ್ಕ್ಲೂಡಿಂಗ್ ಇನ್ ಯಾವ್ಯಾವ್ದ್ರಲ್ಲಿ? ಜಮ್ಮು ಕಾಶ್ಮೀರ ಇಸ್ ಅ ಕ್ರೂಷಿಯಲ್ ಜಂಕ್ಷನ್. ಜಮ್ಮು ಕಾಶ್ಮೀರ ವಿಷಯ ಬಹಳ ಅತ್ಯಂತ ಕಠಿಣ ಸಂದರ್ಭ ಆಗಿತ್ತು. 1994ರಲ್ಲಿ ಇರಾನ್ ಹೆಲ್ಪ್ಡ್ ಬ್ಲಾಕ್ ರೆಸಲ್ಯೂಷನ್ ಕ್ರಿಟಿಕಲ್ ಆಫ್ ಇಂಡಿಯಾ ಇನ್ UN ಕಮಿಷನ್ ಆಫ್ ಹ್ಯೂಮನ್ ರೈಟ್ಸ್ ಆನ್ ದಿ ಕಾಶ್ಮೀರ್ ಇಶ್ಯೂ. ಕಾಶ್ಮೀರ ವಿಷಯದಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ 1994ರಲ್ಲಿ ಭಾರತದ ಮೇಲೆ ಅತ್ಯಂತ ಕಠಿಣ ಸ್ಯಾಂಕ್ಷನ್, ನಿರ್ಬಂಧಗಳನ್ನು ಹೇರೋದಕ್ಕೆ ಹೋದಾಗ ಅದನ್ನ ವಿರೋಧಿಸಿ ಭಾರತದ ಪರವಾಗಿ ನಿಂತಿದ್ದು ಇರಾನ್, ಇಸ್ರೇಲ್ ಅಲ್ಲ, ಅಮೆರಿಕ ಅಲ್ಲ, ಇರಾನ್ ನಿಂತಿದ್ದು. The Islamic Republic of Iran has been much more cooperative with India than its predecessor. ಹಿಂದಿನಗಿಂತ ಯಾವಾಗೂ ಇರಾನ್ ನಮ್ಮ ಜೊತೆ ಸಹಕಾರಿಯಾಗಿತ್ತು. The imperial state of Iran that had titled towards Pakistan in the 1965 and 1971 wars. 1965-71ರಲ್ಲಿ ಅವರು ಪಾಕಿಸ್ತಾನದ ಪರವಾಗಿದ್ರು. ನಂತರ ಅವ್ರು ನಮ್ಮ ಜೊತೆ ಇದ್ದಾರೆ, ನಮ್ಮ ಜೊತೆ ಸ್ಟ್ಯಾಂಡ್ ತಗೊಂಡಿದ್ದಾರೆ, ನಮ್ಮ ಪರವಾಗಿದ್ದಾರೆ ಅವರು. ಪಾಕಿಸ್ತಾನ ಜೊತೆ ಇಲ್ಲ ಅವರು, ಬೀಯಿಂಗ್ ಎ ಮುಸ್ಲಿಂ ಕಂಟ್ರಿ. Meanwhile, India and Israel have also developed strategic relationship recent decades. ಕಳೆದ ದಶಕಗಳಲ್ಲಿ ಒಳ್ಳೆಯ ಸಂಬಂಧ ಆಗಿದೆ. The unique position gives our country the moral responsibility and the diplomatic leverage to act as bridge for escalation and peace. This is not simply an abstract principle. ಇದೇನೋ ಅವ್ಯಕ್ತ ಒಂದು ಯಾವುದೋ ಕಾನೂನಲ್ಲ ಇದು. ಅದು ನಮ್ಮ ಜೊತೆ ಅವ್ರಿಗೆ ಇದ್ದಂತ ಸಂಬಂಧ, ಒಂದು ಭಾರತದೊಡನೆ ಇದ್ದಂತ ಸ್ನೇಹ. Lakhs of Indian citizens are living, ಲಕ್ಷಾಂತರ ಜನ ಭಾರತೀಯರು ಇರಾನ್ ನಲ್ಲಿ ಇದ್ದಾರೆ, ಅಂಡ್ ವರ್ಕಿಂಗ್ ಅಕ್ರಾಸ್ ವೆಸ್ಟ್ ಏಷ್ಯಾದಲ್ಲಿ ಇದ್ದಾರೆ. ಸೊ ಇವರೆಲ್ಲರಿಗೂ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಇರಾನ್, ವಿಚ್ ಮೇಕ್ಸ್ ಪೀಸ್ ಇನ್ ದ ರೀಜನ್ ಆಸ್ ಎ ಇಶ್ಯೂ ಆಫ್ ವೈಟಲ್ ನ್ಯಾಷನಲ್ ಇಂಟ್ರೆಸ್ಟ್. ಈ ಭಾಗದಲ್ಲಿ ಮಧ್ಯ ಏಷ್ಯಾದಲ್ಲಿ ಶಾಂತಿ ನೆಲೆಸೋದು ಭಾರತೀಯರಿಗೆ ಅತ್ಯಂತ ಪ್ರಮುಖವಾದದ್ದು. ಯಾವುದೇ ನೀತಿಯಿಂದಾಗ್ಲಿ, ಅಂದ್ರೆ ಭಾರತೀಯರಿಗೆ ವ್ಯಾಪಾರದಿಂದಾಗ್ಲಿ, ಅಲ್ಲಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ಜನರ ದೃಷ್ಟಿಯಿಂದಾಗ್ಲಿ ಇರಾನ್ ಭಾಗದಲ್ಲಿ ಶಾಂತಿ ನೆಲೆಸಬೇಕು. Israel recent actions against Iran have taken place in an atmosphere of impunity, enabled by near unconditional support from powerful Western nations. ಕೆಲವು ದೇಶಗಳು ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಇಸ್ರೇಲ್ ಹೆಂಗೆಂಗೋ ಆಡ್ತಾ ಇದೆ. While the Indian National Congress unequivocally condemned the absolutely horrific and totally unacceptable attack by Hamas on October 7, 2023.
2020 ಅಕ್ಟೋಬರ್ ಏನ್ ದಾಳಿ ಮಾಡಿತ್ತು ಹಮಾಸ್ ಮೇಲೆ, ಇದನ್ನ ನಾವು ಅತ್ಯಂತ ಕಠಿಣವಾಗಿ ಇದನ್ನ ವಿರೋಧಿಸ್ತೀವಿ, ಟೀಕೆ ಮಾಡ್ತೀವಿ ಇಸ್ರೇಲ್. ವಿ ಕೆನಾಟ್ ರಿಮೈನ್ ಸೈಲೆಂಟ್ in the face of Israel's catastrophic and disappropriate response. So ಇವರ ಎಲ್ಲಾ ಕೆಲಸಗಳನ್ನು ನಾವು ಸಪೋರ್ಟ್ ಮಾಡಕ್ಕಾಗಲ್ಲ. More than 55 Palestinians have lost their lives. 55,000 Palestinians ಸತ್ತಿದ್ದಾರೆ. More than families, neighborhoods, and even hospitals have been destroyed. Gaza stands on the brink of famine and its civilian population continues to suffer unspeakable hardship. ಹೇಳ್ಕೊಳಕ ಆಗದೆ ಇರ್ತಕ್ಕಂಥ ಕಷ್ಟ ಆ ಗಾಜಾ ಪಟ್ಟಿದೆ. ಇಂಡಿಯಾ ಡಿಸ್ಟ್ರಿಬ್ಯೂಟಿಂಗ್ ಸ್ಟ್ಯಾಂಡ್ಸ್, ಇಂಡಿಯಾ ತನ್ನ ಇಂಡಿಯಾಸ್ ಡಿಸ್ಟರ್ಬಿಂಗ್ ಸ್ಟ್ಯಾಂಡ್ಸ್ ಅಂದ್ರೆ ಒಂದು ವಿಚಿತ್ರವಾದ ಸ್ಥಿತಿ ಇದೆ ಭಾರತಕ್ಕೆ, ಒಂದು ನಿಲುವಿದೆ. ಇನ್ ದ ಫೇಸ್ ಆಫ್ ಹ್ಯುಮ್ಯಾನಿಟೇರಿಯನ್ catastrophe, the Narendra Modi government has all but abandoned India's long-standing and principled commitment to a peaceful two-state solution. ಒಂದು ಶಾಂತಿಯುತ ಪರಿಹಾರವನ್ನು ಮೋದಿ ಸರ್ಕಾರ ಎರಡೂ ದೇಶಗಳ ನಡುವೆ ತರಬೇಕಾಗಿದೆ. One that envisions a sovereign, independent Palestine living side by side. ಪರಮಾಧಿಕಾರ ಇರ್ತಕ್ಕಂಥ ಪ್ಯಾಲೆಸ್ತೈನ್ ಇರೋ ಜೊತೆಗೆ ಇಸ್ರೇಲ್ ಇನ್ ಮ್ಯೂಚುವಲ್ ಸೆಕ್ಯೂರಿಟಿ ಅಂಡ್ ಡಿಗ್ನಿಟಿ. ಹಾಗೇನೆ ಇಸ್ರೇಲ್ ಕೂಡ ತನ್ನ ಒಂದು ಪರಮಾಧಿಕಾರವನ್ನು ಉಳಿಸ್ಕೊಂಡು ದೇಶ ಬದುಕಬಹುದಾಗಿತ್ತು, ಪ್ಯಾಲೆಸ್ತೈನ್ರು ಬದುಕಬಹುದಾಗಿತ್ತು. ಅವ್ರಿಗೆ ಅಸ್ತಿತ್ವನ ಕೊಟ್ಟಿದೆ ಭಾರತ. ನ್ಯೂ ಡೆಲ್ಲಿ ಸೈಲೆನ್ಸ್ ಆನ್ ದಿ devastation in Gaza and now the unprovoked escalation against Iran. ಕಾರಣನೇ ಇರಲಿಲ್ಲ ಇರಾನ್ ಮೇಲೆ ಹೋಗೋದಕ್ಕೆ. ಸೊ ಇದು ಡಿಸ್ಟರ್ಬಿಂಗ್, ಇದು ತುಂಬಾ ಡಿಸ್ಟರ್ಬ್ ಆಗಿದೆ. ಡಿಪಾರ್ಚರ್ ಫ್ರಮ್ ಅವರ್ ಮಾರಲ್ ಅಂಡ್ ಡಿಪ್ಲೊಮ್ಯಾಟಿಕ್ ಟ್ರೆಡಿಷನ್ಸ್. ನಮ್ಮ ಏನು ವಿದೇಶಾಂಗ ನೀತಿ ಇದು ಬಹಳ ನಿರಾಶಾದಾಯಕ. That represents not just a loss of voice but also a surrender of values. ಇದು ಕೇವಲ ಲಾಸ್ ಆಯ್ತು ಅಂತಲ್ಲ, ಇದು ನಾವು ನಮ್ಮ ಮೌಲ್ಯಗಳನ್ನೇ ನಾವು ಸರೆಂಡರ್ ಮಾಡ್ಬಿಟ್ಟಿದ್ದೀವಿ ಅಂತ ಅರ್ಥ. ಇದು ಶರಣಾಗಿದ್ದೀವಿ ಅಂತ. ಇಟ್ಸ್ ಸ್ಟಿಲ್ ನಾಟ್ ಲೇಟ್, ತಡ ಆಗಿಲ್ಲ. ಇಂಡಿಯಾ ಮಸ್ಟ್ ಸ್ಪೀಕ್ ಕ್ಲಿಯರ್ಲಿ, act responsibly and use every diplomatic channel available to diffuse tensions and promote return to dialogue in West Asia. ಏನು ವೆಸ್ಟ್ ಏಷ್ಯಾದಲ್ಲಿ ಏನು ಒಂದು ಶಾಂತಿ ನೆಲೆಸಬೇಕು, ಆ ಶಾಂತಿ ನೆಲೆಸಂತಕ್ಕಂಥ ಕೆಲಸವನ್ನ ಭಾರತ ಮಾಡಬೇಕಾಗಿದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ವಿಶ್ವಗುರು ಆಗೋದಕ್ಕೆ ಭಾರತಕ್ಕೆ ಅವಕಾಶ ಇದೆ. ನಿಜವಾಗ್ಲೂ ವಿಶ್ವಗುರು ಆಗೋದಕ್ಕೆ ಭಾರತ ಪ್ರಯತ್ನ ಮಾಡುತ್ತಾ, ಅಥವಾ ಕೇವಲ ಅಮೆರಿಕ ಅಫೀಸ್ಮೆಂಟ್ ಮತ್ತು ವೋಟ್ ಪಾಲಿಟಿಕ್ಸ್ ಅಷ್ಟೇನ ಸೀಮಿತ ಆಗಿ ತಮ್ಮ ಯಾವುದೇ ಒಂದು ಅಸ್ತಿತ್ವವನ್ನು ಕೂಡ ಈ ಸರ್ಕಾರ ತೋರಿಸಲ್ವಾ ಅಂತ ಹೇಳಿ ಅನಿಸ್ತಾ ಇದೆ. ಸೊ ಇದು ಸೋನಿಯಾ ಗಾಂಧಿ ಅವರ ಕಾಳಜಿ. ಈ ಕುರಿತಂತೆ ಇದುವರೆಗೂ ಯಾವ ಗೋಧಿ ಮೀಡಿಯಾ, ಇದು ಹಿಂದೂ ಪತ್ರಿಕೆಯಲ್ಲಿ ಬರೆದಿದೆ, ಇದನ್ನ ಯಾವುದೇ ಗೋಧಿ ಮೀಡಿಯಾ ಮತ್ತೆ ಬರೆದಿದೆ, ಯಾರು ಇದನ್ನ ಪಬ್ಲಿಷ್ ಮಾಡ್ತಾರೆ, ಯಾವುದೇ ಚಾನಲ್ ಇದನ್ನ ಡಿಬೇಟ್ ಮಾಡ್ತಾರೆ, ಯಾವುದೇ ಗೋಧಿ ಪತ್ರಕರ್ತೆಯರು ಇದ್ರ ಬಗ್ಗೆ ಮಾತಾಡ್ತಾರೆ. ಈವನ್ ಕನ್ನಡದಲ್ಲೂ ಕೂಡ ನಾನು ಎಲ್ಲೂ ನೋಡಿಲ್ಲ. ನೋಡಿದ್ರೆ ನಾನು ಗಮನಕ್ಕೆ ತಗೊಂಡು ಇವ್ರು ಬರ್ದಿದ್ದೆ. ಸೊ ಸೋನಿಯಾ ಗಾಂಧಿ ಒಬ್ಬ ಹಿರಿಯ ಸಂಸದೆಯಾಗಿ, ಒಂದು ಹಿರಿಯ ಪಕ್ಷದ ಒಂದು ಅಧ್ಯಕ್ಷರಾಗಿ ಅವ್ರು ಮಾಡಿದಂತ ಅನುಭವ ಮತ್ತು ಸರ್ಕಾರದ ನಡುವೆ ಇರ್ತಕ್ಕಂಥ ಅವರ ಒಡನಾಟ, ಇವೆಲ್ಲ ಅನುಭವಗಳಿಂದ ಈ ಲೇಖನ ಬರೆದಿದ್ದಾರೆ. ಇಲ್ಲಿ ಯಾರನ್ನು ಕ್ರಿಟಿಕ್ ಮಾಡಿಲ್ಲ, ಆದ್ರೆ ಏನ್ ಆಗ್ಬೇಕಾಗಿತ್ತು ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಟೂ ಲೇಟ್, ತಡ ಆಗಿಲ್ಲ. ಬನ್ನಿ ದಯವಿಟ್ಟು ಇಂಡಿಯಾಸ್ ವಾಯ್ಸ್ ಟು ಬಿ ಹರ್ಡ್, ಭಾರತದ ದನಿಯನ್ನ ಇಡೀ ಜಗತ್ತಕ್ಕೆ ಕೇಳಿಸಿ ನರೇಂದ್ರ ಮೋದಿ ಅವರೇ. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.